ಕೇಂದ್ರ ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ನಿಮ್ಮ ಹಣ ನಿಮ್ಮ ಹಕ್ಕು ಅಭಿಯಾನ ಹಮ್ಮಿಕೊಂಡಿದ್ದು ವಿವಿಧ ಬ್ಯಾಂಕುಗಳಲ್ಲಿ ಖಾತೆ ತೆರೆದು ಹಣ ವಾಪಸ್ ಪಡೆಯದ ವಾರಸುದಾರರಿಗೆ ಹಣ ಮರಳಿ ಪಡೆಯುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು ಚಾಮರಾಜನಗರ ಜಿಲ್ಲೆಯಲ್ಲೂ ಈ ಅಭಿಯಾನ ಮುಂದುವರೆದಿದೆ. ರಾಷ್ಟ್ರೀಕೃತ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು, ಜೀವ ವಿಮಾ ಹಾಗೂ ಗ್ರಾಮೀಣ ಬ್ಯಾಂಕುಗಳಲ್ಲಿ ನಿಷ್ಕ್ರಿಯಗೊಂಡಿರುವ ಖಾತೆಗಳ ವಾರಸುದಾರರನ್ನು ಪತ್ತೆ ಹಚ್ಚಿ ಅವರ ಅವಲಂಬಿತರಿಗೆ ಸೂಕ್ತ ದಾಖಲೆಗಳೊಂದಿಗೆ ಹಣ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ಲೀಡ್ ಬ್ಯಾಂಕ್ ಸಹಯೋಗದೊಂದಿಗೆ ಚಾಮರಾಜನಗರ ಜಿಲ್ಲೆಯ ಹಲವೆಡೆ ನಿಮ್ಮ ಹಣ ನಿಮ್ಮ ಹಕ್ಕು ಅಭಿಯಾನ ನಡೆದಿದ್ದು ಜಿಲ್ಲಾಡಳಿತ ಭವನದಲ್ಲಿ ಭಿತ್ತಿಪತ್ರ ಬಿಡುಗಡೆ ಮಾಡುವ ಮೂಲಕ ಜನರಲ್ಲಿ ತಮ್ಮ ಹಣ ವಾಪಸ್ ಪಡೆಯುವ ಕುರಿತು ಅರಿವು ಮೂಡಿಸಲಾಯಿತು. ದೂರದರ್ಶನದೊಂದಿಗೆ ಯಳಂದೂರು ಎಸ್ಬಿಐ ವ್ಯವಸ್ಥಾಪಕರಾದ ಪ್ರೇರಣಾ ಸಿಂಗ್ ತಮ್ಮ ಶಾಖೆಯಲ್ಲಿ 900ಕ್ಕೂ ಹೆಚ್ಚು ನಿಷ್ಕ್ರಿಯ ಖಾತೆಗಳನ್ನು ಗುರುತಿಸಿದ್ದು ಅದರಲ್ಲಿ 20ಕ್ಕೂ ಹೆಚ್ಚು ನಿಷ್ಕ್ರಿಯಗೊಂಡ ಖಾತೆದಾರರ ವಾರಸುದಾರರನ್ನು ಗುರುತಿಸಿ ಅವರಿಗೆ ನೋಟಿಸ್ ನೀಡಿ ಈವರೆಗೆ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ಹಿಂದಿರುಗಿಸಲಾಗಿದೆ. ಉಳಿದ ಖಾತೆದಾರರು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಹಣವನ್ನು ವಾಪಸ್ ಪಡೆಯಬಹುದು ಎಂದು ಹೇಳಿದರು. ಹಾಕಿದ್ರು ಅದು ಮಾಡಿಸ್ತಾರೆ ಸರ್. ಇವತ್ತು ನಮ್ಮ ಹತ್ರ 900 ಮೇಲೆ ಪ್ಲಸ್ ಅಕೌಂಟ್ಸ್ ಇದೆ. ಇದೋ ಯೂಸ್ ಆಗಲ್ಲ, ಎಲ್ಲ ಡೆಫ್ ಅಕೌಂಟ್ಸ್. ನಾವು ಅದಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಎಲ್ಲ ಕಸ್ಟಮರ್ಗೆ, ಬನ್ನಿ ನಮ್ಮ ಹತ್ರ ಬನ್ನಿ, ನಾವು ಚೆಕ್ ಮಾಡಿಸ್ಕೊಂಡು ನಿಮ್ದು ಏನು ದುಡ್ಡಿದೆ, ನಿಮ್ಮ ಫ್ಯಾಮಿಲಿ ದುಡ್ಡಿದೆ ಎಲ್ಲ ನಿಮಗೆ ಸೆಟಲ್ ಮಾಡಿಕೊಡ್ತೀವಿ. ಆಸ್ ಪರ್ RBI ಗೈಡ್ಲೈನ್ ಎಲ್ಲ ಫಾಲೋ ಮಾಡಿಸ್ಕೊಂಡು. ಎಸ್ಬಿಐ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ನ ವ್ಯವಸ್ಥಾಪಕರಾದ ಸುರೇಖಾ ಜಿಲ್ಲೆಯಲ್ಲಿ ವಿವಿಧ ಬ್ಯಾಂಕ್ಗಳಿಂದ 1,21,881 ನಿಷ್ಕ್ರಿಯ ಖಾತೆಗಳನ್ನು ಗುರುತಿಸಿದ್ದು ಈ ಎಲ್ಲ ಖಾತೆಗಳಿಂದ 30.51 ಕೋಟಿ ಹಣವಿದೆ. ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸೂಚನೆಯನ್ವಯ 10 ವರ್ಷಕ್ಕೂ ಮೇಲ್ಪಟ್ಟು ನಿಷ್ಕ್ರಿಯ ಖಾತೆಗಳಲ್ಲಿರುವ ಹಣವನ್ನು ಸಂಬಂಧಿಸಿದ ಖಾತೆದಾರರು ಇಲ್ಲವೇ ವಾರಸುದಾರರಿಗೆ ಹಣ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು. ಒಂದು ಜಾಗೃತಿ ಅಭಿಯಾನವನ್ನ ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದು ಇದರಲ್ಲಿ ವಿವಿಧ ಬ್ಯಾಂಕ್ಗಳ ಶಾಖೆಗಳ ವ್ಯವಸ್ಥಾಪಕರು ಎಲ್ಲ ಶಾಖೆಗಳಿಗೆ ಅವರಿಗೆ ನೋಟಿಸ್ ಕಳಿಸಿ 10 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ಆಗಿರುವಂತಹ ಉಳಿತಾಯ ಖಾತೆ, ಠೇವಣಿ ಖಾತೆ ಹಾಗೂ ಆವರ್ತಕ ಖಾತೆ ಹಾಗೂ ಚಾಲ್ತಿ ಖಾತೆಗಳಲ್ಲಿ ಹಣವನ್ನು ಇಟ್ಟು ಮರೆತು ಹೋಗಿರುವಂತಹ ಗ್ರಾಹಕರಿಗೆ ಆ ಹಣವನ್ನು ಮರಳಿ ವಾಪಸ್ ಕೊಡುವಂತಹ ಒಂದು ಅಭಿಯಾನ ಇದಾಗಿದೆ.